ಈ ದಿನ ಒಂದು ಐತಿಹಾಸಿಕವಾದಂಥ ತೀರ್ಮಾನ ಮಾಡಿದ್ದೀರಿ. ತಮಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದಕ್ಕೆ ಖುಷಿಯಾಗಿ ಹೇಳು ಮುನಿಯಪ್ಪ. ಕಾನೂನು ಸಚಿವರು ಮತ್ತು ಮಹದೇವಪ್ಪನವರು ವಿಶೇಷವಾಗಿ ಲೀಡ್ ತಗೊಂಡು, ಗೃಹ ಸಚಿವರು ಪ್ರಿಯಾಂಕ ಅವರು, ಶಿವರಾಜ್ ತಂಗಡಿಯವರು, ಜೊತೆಯಲ್ಲಿ ಡಾಕ್ಟರ್ ಸುಧಾಕರ್ ಇದ್ದಾರೆ, ಪೊನ್ನಣ್ಣ ಇದ್ದಾರೆ, ತಿಮ್ಮಾಪುರ ಅವರಿದ್ದಾರೆ, ಸುರೇಶ್ ಅವರು ತಂಗಡಿಯವರಿದ್ದಾರೆ. ಈ ದಿನ ಮಾನ್ಯ ಮುಖ್ಯಮಂತ್ರಿಗಳು ಇತಿಹಾಸ ಪುಟಗಳಿಗೆ ಸೇರಿದ್ದಾರೆ. ಸುವರ್ಣಾಕ್ಷರಗಳಲ್ಲಿ ಬರಬೇಕಿರುವ ದಿನ 40 ವರ್ಷಗಳ ಹೋರಾಟಕ್ಕೆ ಸಾಮಾಜಿಕ ಬದ್ಧತೆಯಾಗಿ ಅವರ ಭಾಷಣಗಳಲ್ಲಿ ಕೂಡ ಕಟುವಾಗಿ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಸಮವಾಗಿ ಅವಕಾಶ ಮಾಡಿಕೊಡ್ತೀವಿ, ಎಲ್ಲರೂ ಸಮವಾಗಿ ಮಾಡಬೇಕು, ಬಸವಣ್ಣವರ ಚಿಂತನೆ ಮೈಗೂಡಿಸ್ಕೊಳ್ಬೇಕು, ನುಡಿದಂತೆ ನಡೀಬೇಕನ್ನೋದಕ್ಕೆ ಸನ್ಮಾನ್ಯ ಗೃಹ ಸಚಿವರು ಪ್ರಣಾಳಿಕೆ ಅಧ್ಯಕ್ಷರಾಗಿ ನುಡಿದಂತೆ ನಡೆಯೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ತೀರ್ಮಾನವನ್ನು ಮಾಡಿದ್ದಾರೆ. ಚಿತ್ರದುರ್ಗದಂಥ ಐತಿಹಾಸಿಕ ಸಮಾವೇಶ ನಮ್ಮ ಪಕ್ಷದ ಹಿರಿಯ ನಾಯಕರು ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು, ಆ ದಿನ ಸುರ್ಜೇವಾಲ ಅವರಿದ್ದರು. ನಾವೆಲ್ಲ ಇಲ್ಲಿರೋದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು, ರಮೇಶ್ ನಾಯಕ್ ಇದ್ದರು ಮತ್ತು ನಮ್ಮ ಡೆಪ್ಟಿ ಸ್ಪೀಕರ್ ರುದ್ರಪ್ಪ ಇದ್ದರು. ಮತ್ತು ಎಲ್ಲ ಒಟ್ಟಿಗೆ ಸೇರಿ ಒಂದು ನಿರ್ಣಯ ಮಾಡಿ ನಾವೆಲ್ಲ ಒಟ್ಟಿಗೆ ಇರೋಣ, ಅವರೆಲ್ಲರ ಸರ್ವಸಮ್ಮತಿಯಿಂದ ಒಳ ಮೀಸಲಾತಿ ಮಾಡಲಿಕ್ಕಾಗಿದೆ. ಅವರ ಎಲ್ಲ ಒಗ್ಗಟ್ಟಿನಿಂದ ಇವತ್ತು ಮುಖ್ಯಮಂತ್ರಿಗಳು ಈ ನಿರ್ಣಯವನ್ನು ಮಾಡುತ್ತೆ ಮತ್ತು ಎಲ್ಲ ಕ್ಯಾಬಿನೆಟ್ ಸಚಿವರು ಕೂಡ ಒಕ್ಕೂರಿನಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕೈಯನ್ನು ಬಲಪಡಿಸಿದ್ದಾರೆ. ಒಂದು ಐತಿಹಾಸಿಕವಾದಂಥ ತೀರ್ಮಾನ. 40 ವರ್ಷಗಳ ಹೋರಾಟಕ್ಕೆ ಬಸವಣ್ಣವರ ಚಿಂತನೆ ನಿಜವಾಗಲೂ ಈ ದಿನ ಯಾರು ಶೋಷಿತರಿದ್ದರು 101 ಜಾತಿ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಕ್ಕುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಮತ್ತು ಮಹದೇವಪ್ಪನವ್ರಿಗೂ, ಗೃಹ ಸಚಿವರಿಗೂ ಮತ್ತು ಕಾನೂನು ಸಚಿವರು ಖರ್ಗೆ ಅವರು, ತಿಮ್ಮಾಪುರ ಅವರು ಮತ್ತು ಶಿವರಾಜ್ ತಂಗಡಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ಮುಖ್ಯಮಂತ್ರಿಗಳ ಅಗ್ಗಟ್ಟಿ ನಿಲುವಿಗೆ ಇಡೀ ರಾಜ್ಯದ 101 ಜಾತಿಗಳು ಕೂಡ ಅವರಿಗೆಲ್ಲರಿಗೂ ಸಮಾನವಾದಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಒಟ್ಟಿಗೆ ಅವ್ರಿಗೆ ಧನ್ಯವಾದಗಳನ್ನು ಹೇಳೋಣ. ಇಷ್ಟಿದ್ದರೆ ಏನು ಎಡಗೈ ಬಲಗೈ ಅಂತ ಗಲಾಟೆಗಳು ನಡೀತಿತ್ತು, ಅದಕ್ಕೆ ಇತಿಶ್ರೀಯಾಗಿದೆ. ನಾವೆಲ್ಲ ಅಣ್ಣ ತಮ್ಮಂದಿರು ಹಿಂದಿನಿಂದ ಒಟ್ಟಾಗಿ ಬಂದಿದ್ದೀವಿ, ಮುಂದೇನೂ ಒಟ್ಟಾಗಿ ಹೋಗ್ತೀವಿ, ಒಟ್ಟಾಗಿರ್ತೀವಿ, ಒಟ್ಟಾಗಿ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳ ಕೈಯನ್ನು ಬಲಪಡಿಸ್ತೀವಿ, ಪಕ್ಷವನ್ನು ಬಲಪಡಿಸ್ತೀವಿ. ತಂಗಡಿಗೆ ತಂಗಡಿಗೆ ಅವರು ಮಾತಾಡ್ತಾ ಇದ್ದಾರೆ. ತಂಗಡಿಗೆ ಅವರು ಮಾತಾಡ್ತಾರೆ. ತಾಳಪ್ಪ, ಒಂದು ಐತಿಹಾಸಿಕ ನಿರ್ಧಾರವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ನಿರ್ಧಾರವನ್ನು ಕೈಗೊಂಡಿದ್ವಿ. ಇದು ಎಲ್ಲರೂ ಮನವೊಲಿಸಿ ಎಲ್ಲ ಸಮುದಾಯದವರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಹಿಂದೆ ಏನು ನಾವು 17%ಗೆ 6.5 ಅನ್ನು ಮಾಡಿದ್ವಿ, ಅದೇ ರೀತಿ ಒಳಗ ಅದೇ ಪ್ರೊಪೋರ್ಷನೇಟ್ ಆಗಿ ಇಟ್ಕೊಂಡು 5.25, 5.2 ಮತ್ತು 4.5 ಅಂತ ಇವತ್ತ ಒಂದು ಐತಿಹಾಸಿಕ ನಿರ್ಧಾರ ಎಲ್ಲರನ್ನೂ ಒಪ್ಪಿಸಿ ಎಲ್ಲ ಸಮುದಾಯದವರಿಗೂ ಅನ್ಯಾಯ, ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಅದರ ಜೊತೆಗೆ ರೋಷ್ಟ್ರ ಬಗ್ಗೆ ನಮ್ಮ ಸಮಾಜ ಎಲ್ಲ ಸಮಾಜದಲ್ಲಿಯೂ ರೋಷ್ಟ್ರದ ಒಂದು ಆಕರ್ಷ ಇತ್ತು. ಅದು ವಿಶೇಷವಾಗಿ ಸಿ ಗ್ರೂಪ್ಗೆ ಏನಷ್ಟೇ ಆಗ್ಬಿಡ್ತೈತೆ, ಎ ಆದ್ಮೇಲೆ ಬಿ, ಅದಕ್ಕಾದ್ಮೇಲೆ ಸಿ, ಅಂದ್ರೆ ಕನಿಷ್ಠ 35-40 ವರ್ಷ ಆದ್ಮೇಲೆ ಸಿ ಬರ್ತೈತಿ ಅನ್ನೋದನ್ನ ಎಲ್ಲರಿಗೂ ಆತಂಕ ಇತ್ತು. ನಮ್ಮ ಸಮುದಾಯದ ಎಲ್ಲ ತಜ್ಞರು ಬಂದು ನಮ್ಮ ಹತ್ರ ಆ ವಿಚಾರವನ್ನು ಚರ್ಚೆ ಮಾಡಬೇಕು. ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಸಚಿವ ಸಂಪುಟದ ಗಮನಕ್ಕೆ ಸಂದರ್ಭದಾಗ ಯಾರಿಗೂ ಅನ್ಯಾಯ ಆಗಬಾರ್ದು. ಎ, ಬಿ, ಸಿ ಇವ್ರು ಯಾರಿಗೂ ಅನ್ಯಾಯ ಆಗ್ತದ, ಒಂದೇ ಸತೆ ಅವ್ರಿಗೆಲ್ಲರಿಗೂ ಅಪಾರ್ಟ್ಮೆಂಟ್ ಒಳಗ ಅವಕಾಶ ಸಿಗಬೇಕು. ಅದರ ಜೊತೆಗೆ ಈ ಗ್ರೂಪ್ಗಳಾಗ ಏನು ಅಲೆಮಾರಿಗಳನ್ನು ಕಟ್ಟಿದ್ದಾರೆ, ಅಲೆಮಾರಿನ ಇದ್ದಾರೆ,
ಅವ್ರಿಗೆ ಆಯ್ತು 5% ಅಂದ್ರೆ 5ಕ್ಕಿಂತನೂ ಕಮ್ಮಿ ಆತಂದ್ರೆ ಅವಾಗ ಜನರಲ್ SC ಅಂತಂದು ಕೆಟಗರಿ ಮಾಡಿರೋದ್ರಿಂದ ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ. ಮಾಸ್ ಆಗಿರೋ ಹೊತ್ತಾಗ ನಾವೆಲ್ಲರೂ ಅದ್ರೊಳಗೆ ಒಂದು ನಾವು ಅಲೆಮಾರಿಗಳು ಕೊಟ್ಟು ಉಳಿದು 4 C ಕೆಟಗರಿ. ಅಕಸ್ಮಾತ್ ಅಲೆಮಾರಿಗಳು ಇಲ್ಲ ಅಂದ್ರೆ ಅದು C ಕೆಟಗರಿಗೆ ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಅಂದ್ರೆ ಇದು ಈ ರೀತಿ ಆಗಿರೋದ್ರಿಂದ ಯಾವ ಸಮುದಾಯಕ್ಕೂ 101 ಸಮುದಾಯಕ್ಕೂ ಯಾರಿಗೂ ಅನ್ಯಾಯ ಆಗಲಾರ್ದು ಇವತ್ತು ನಿರ್ಧಾರ ಆಗಿದೆ. ಈ ನಿರ್ಧಾರಕ್ಕೆ ನಾನು ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ನಾನು ಸಮಾಜದ ಪರವಾಗಿ ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನು ಮಾಡ್ತೀನಿ. ಮತ್ತು ಸಚಿವ ಸಂಪುಟದ ಎಲ್ಲಾ ಸದಸ್ಯರು ಇದಕ್ಕೆಲ್ಲ ರೀತಿ ಕೋಆಪರೇಷನ್ ಮಾಡುವಂತ ಎಲ್ಲಾ ಸದಸ್ಯರಿಗೂ ನಾನು ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನ ಮಾಡ್ತೀನಿ. ಅದರ ಜೊತೆಗೆ ಯಾವುದೂ ಗೊಂದಲ ಇರಲಾರ್ದ ಮುಗಿತಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಇದು ಒಂದು ಐತಿಹಾಸಿಕ ನಿರ್ಧಾರ ಅಂತ ನಾನು ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಹೋಮ್ ಮಿನಿಸ್ಟರ್ ಕೊನೆಯಲ್ಲಿ ಹೋಮ್ ಮಿನಿಸ್ಟರ್ ಥ್ಯಾಂಕ್ಸ್ ಹೇಳ್ತಾರೆ ಎಲ್ಲರಿಗೂ. ಖುಷಿಯಿಂದಾನೇ ಖುಷಿ ಹೇಳ್ತೀನಿ. ಖುಷಿ ಸರ್ ಏನೋ ಎಲ್ಲ ಖುಷಿಯಾಗಿದ್ದೀವಿ, ನೀವು ಖುಷಿಯಾಗಿಲ್ಲ ಅಷ್ಟೇ ಬಂದಿರೋ ತಾಪತ್ರ. ನಮ್ಮ ವಿರೋಧ ಪಕ್ಷದ ಮಿತ್ರರು ಹಿಂದೆ ಇದಕ್ಕೇನೋ ಇದನ್ನಂತ ಹೋಗಿ ಹಿಂದೆ ನಮ್ಮ ಸಮುದಾಯ 17% ಇದ್ದದ್ಮೇಲೆ ಬಿಜೆಪಿ ಮಿತ್ರರು ನಮ್ಮ ವಿಚಾರದಾಗ ಮಾತಾಡಕ್ಕಾಗಲ್ಲ. ಯಾಕಂದ್ರೆ 17% ಇದ್ದದ್ಮೇಲೆ 4.5% ಕೊಟ್ಟಿದ್ರು. ಇವತ್ತು 15%ನೊಳಗ 4.5% ಕೊಟ್ಟಿದ್ದಾರೆ. ಅದು ನಿಜವಾಗಲೂ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.